ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಲೆನಾಡು ಭಾಗದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ದೈವಗಳ ವಿಶೇಷ ಆರಾಧನೆ ನಡೆಯುತ್ತೆ. ಅದರಲ್ಲೂ ಪೂರ್ವಜರ ಕಾಲದಿಂದಲೂ ನಡೆದು ಬಂದಿರುವ ಆಚರಣೆಗಳು ಎಂದಿಗೂ ಜೀವಂತವಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಸಮೀಪದ ಕುದುರೆಮುಖ ಮಲ್ಲೇಶ್ವರ ಬೆಟ್ಟದಲ್ಲಿ ಶ್ರೀ ಭಗವತಿ ಪದ್ಮಾವತಿ ಅಮ್ಮನವರ ಸನ್ನಿಧಿಯಲ್ಲಿ ನೂತನ ಪಾತ್ರೆಯ ಸ್ವೀಕಾರ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿದೆ. ಹಿಂಬಿಡಿ ಕುಟುಂಬಸ್ಥರು ಹಾಗೂ ಮಲ್ಲೇಶ್ವರ ಕುಟುಂಬಸ್ಥರು ಭಂಡಾರ ಮನೆತನದಿಂದ ಭಂಡಾರ ಹಾಗೂ ನೂತನ ಪಾತ್ರೆಯ ಮೆರವಣಿಗೆ ಮೂಲಕ ಮಲ್ಲೇಶ್ವರ ಬೆಟ್ಟಕ್ಕೆ ಕರೆತಂದಿದ್ದಾರೆ. ನಂತರ ಮಲ್ಲೇಶ್ವರ ಗ್ರಾಮದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೇಮೋತ್ಸವ ಅದ್ದೂರಿಯಾಗಿ ಆಚರಿಸಲಾಗಿದೆ. ಸುಮಾರು 800 ವರ್ಷಗಳ ಹಿಂದೆ ಭಗವತಿ ಅಂತ ಹೇಳುವಂಥ ಒಂದು ಸ್ಥಳ ಇದೆ. ಸುಮಾರು ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿ ಜನವಸತಿ ಎಲ್ಲ ಇಲ್ಲವಾದ ನಂತರ ಈ ಪ್ರದೇಶಕ್ಕೆ ಅಂದರೆ ಈ ಒಂದು ಸ್ಥಾನಕ್ಕೆ ಸುಮಾರು 800 ವರ್ಷಗಳ ಹಿಂದೆ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹಾಗೆಯೇ ಭಗವತಿ ಪದ್ಮಾವತಿ ಅಮ್ಮ ಸ್ಥಾನ ಇಲ್ಲಿಗೆ ಬಂದ ನಂತರ ಅದರ ಜೊತೆಗೆ ಬಂಟನಾಗಿರ್ತಕ್ಕಂಥ ಭಗವತಿ ಕಲ್ಕುಡ ದೈವ ಸಹ ಬರ್ತದೆ. ಭಗವತಿ ಕಲ್ಕುಡ ಅಂತ ಹೇಳಿದರೆ ದೇವಿ ಭಗವತಿ ಪದ್ಮಾವತಿಯ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥ ದೈವ. ಅಂದರೆ ದೇವಿ ಮಾತನಾಡೋದಿಲ್ಲ, ಅವರ ಅಪ್ಪಣೆ ಹೂ ಪ್ರಸಾದ ಅಪ್ಪಣೆ ಮುಖಾಂತರವಾಗಿ ಆದೇಶವನ್ನು ಮಾಡ್ತಾರೆ. ಅದನ್ನು ದೈವ ನಾವು ನೇಮದಲ್ಲಿ ಅದನ್ನು ಆವಾಹನ ಮಾಡ್ತೇವೆ. ಆಮೇಲೆ ಇದನ್ನು ಪಾತ್ರೆಯ ಮೇಲೆ ದೈವವನ್ನು ಕರಿತೇವೆ. ಆ ಸಂದರ್ಭದಲ್ಲಿ ದೇವಿ ಏನು ಆದೇಶ ಮಾಡ್ತಾರೆ ದೈವ ನುಡಿಯಾಗ್ತದೆ. ಆ ಪ್ರಕಾರ ಅದನ್ನು ಇಲ್ಲಿನ ಸಮಿತಿಯವರು ಇರ್ಬೋದು, ಮನೆತನದವರು ಅದನ್ನು ಮುನ್ನಡೆಸಿಕೊಂಡು ಬರುವಂಥದ್ದು. ಹಾಗೆ ಯಾವುದೇ ಭಕ್ತಾದಿಗಳು ಕಷ್ಟ ಅಂತ ಬಂದಾಗ, ಕಷ್ಟ ಕಾರ್ಪಣ್ಯಗಳನ್ನು ಕೇಳಿಕೊಂಡು ಬಂದಾಗ ಅವರ ಕಷ್ಟಗಳನ್ನು ದೇವಿ ಆಜ್ಞೆ ಪ್ರಕಾರದಲ್ಲಿ ಅದನ್ನು ಪರಿಹರಿಸಿಕೊಂಡು ಬಂದಂಥ ಪರಂಪರೆ. ಮೂಲ ದೈವ ಇಲ್ಲಿ ದೇವಿಯ ಮುಂಭಾಗದಲ್ಲಿ ಸ್ನಾನವನ್ನು ಪಡ್ಕೊಂಡಿದೆ ಈ ಭಗವತಿ ಭೂತ. ಹಾಗೆಯೇ ರಾಜ್ಯದೈವದ ಜೊತೆ ಅಲ್ಲಿಯೂ ಸಹ ಸ್ಥಾನವನ್ನು ಪಡ್ಕೊಂಡಿದೆ. ರಾಜ್ಯದೈವದ ಭಂಡಾರ ಜೊತೆ ಹೌದು. ರಾಜ್ಯದೈವದ ಬಗ್ಗೆ ಅದು ಸಹ ಹಾಗೆಯೇ ತುಂಬ ಅನಾದಿ ಕಾಲದ ದೈವ. ಸುಮಾರು 1000 ವರ್ಷದ ಹಿಂದೆ ಇರ್ಬೋದು. ಅದು ನಾವು ಅದಕ್ಕೆ ಯಾವುದೇ ಒಂದು ಭಾಳ ಪೂರ್ವ ಪರಂಪರೆ ಮೇಲೆ ಮೂಲಸ್ಥಾನ ಧರ್ಮರಸು ವಿಷ್ಣು ದೇವತೆ ಅಂತ ಹೇಳುವಂಥ ಪ್ರಧಾನ ದೈವ. ಅದು ಅರಸು ದೈವ ಅಂತ ಹೇಳ್ತಾರೆ. ಆಮೇಲೆ ರಾಜನ ದೈವ ಅಂತ ಹೇಳಿದ್ರೆ ಅಧಿಕಾರ ದೈವ. ಸಂಸೇನ ನಾಡಿನ ಅಧಿಕಾರದ ದೈವ ರಾಜನ ದೈವ. ಹಾಗೆ ಅದರ ಜೊತೆ ಕುಕ್ಕಿನಂತಾಯ ಅಂತ ಹೇಳುವಂಥ ದೈವ ಇದೆ. ಕುಕ್ಕಿನಂತಾಯ ಅಂತ ಹೇಳುವಂಥ ದೈವ ಇದೆ. ನಂತರದಲ್ಲಿ ಭಗವತಿ ಕಲ್ಕುಡ. ಹಾಗೆಯೇ ಪರಿವಾರ ದೈವಗಳಾದಂಥ ಕಲ್ಲುಟ್ಟಿ ಕಲ್ಕುಡ ಅಂತ ಹೇಳುವಂಥ ಜೋಡಿ ಕಪ್ಪಿನ ಭೂತ, ಒಂಟಿ ಪಂಜಲ್ಲಿ ಹಾಗೆಯೇ ಮುಕ್ಕಿ ಭೂತ, ಬೆಳ್ಳಕ್ಕೆ ಚೌಡಿ ಅಂತ ಹೇಳುವಂಥ ದೈವಗಳು ಇದ್ದಾರೆ. ಇಷ್ಟು ದೈವಗಳು ಮೂಲ ಸ್ಥಾನದಲ್ಲಿದೆ. ಪ್ರಧಾನವಾಗಿ ಈ ದೇವಿಯ ಮುಂಭಾಗದಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಭಗವತಿ ಕಲ್ಕುಡ ದೈವದ ಪಾತ್ರೆ ಹಿಂದಿನ ಪಾತ್ರೆ. ಈ ಪುರಾತನ ಆಚರಣೆಗಳನ್ನು ನೋಡಲು ಆಸ್ಟ್ರೇಲಿಯಾದಿಂದ ಆಗಮಿಸಿದ 6 ಜನ ಪ್ರವಾಸಿಗರು ಈ ವಿಶಿಷ್ಟ ಆಚರಣೆಯನ್ನ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಗಂಧ ಪ್ರಸಾದವನ್ನ ವಿತರಿಸಲಾಗಿದೆ. ಈ ಆಚರಣೆಗಳನ್ನ ಕಂಡು ವಿದೇಶಿಗರು ಸಂತಸ ವ್ಯಕ್ತಪಡಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.